ಅದ್ದೂರಿಯಾಗಿ ನಡೀತಾ ಇದೆ. ಎಲ್ಲ ಸೇವಾಕರ್ತರ ಸಹಕಾರದಿಂದ ಬಹಳ ಯಶಸ್ವಿಯಾಗಿ ನಡೆದಿದೆ. ದೇವರುಗಳ ಪಲ್ಲಕ್ಕಿ ಉತ್ಸವ ಇದ್ದು ಎಲ್ಲ ಭಕ್ತಾದಿಗಳು ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಆನೇಕಲ್ ತಾಲೂಕಿನ ಕಿತ್ಕಾನಹಳ್ಳಿಯಲ್ಲಿ ನೆಲೆಸಿರುವಂತಹ ಶ್ರೀನಿವಾಸನ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಆಯೋಜನೆಗೊಂಡಿತ್ತು. ಇಲ್ಲಿರುವಂತಹ ನಾಗನಾಥೇಶ್ವರ ಸ್ವಾಮಿಯ ಆವರಣದಲ್ಲಿರುವಂತಹ ಶ್ರೀನಿವಾಸ ಸ್ವಾಮಿಯ ಬ್ರಹ್ಮರಥೋತ್ಸವ ಹಲವು ವರ್ಷಗಳಿಂದ ವಿಜೃಂಭಣೆಯಾಗಿ ನಡೆಯುತ್ತಿದೆ. ಇಲ್ಲಿನ ನಂಜುಂಡ ದೀಕ್ಷಿತರ ಕುಟುಂಬದ ವತಿಯಿಂದ ಇಡೀ ಕಿತ್ಕಾನಹಳ್ಳಿಯ ಎಲ್ಲ ಗ್ರಾಮಸ್ಥರು ಕೂಡ ಈ ಒಂದು ಬ್ರಹ್ಮ ರಥೋತ್ಸವದಲ್ಲಿ ಭಾಗವಹಿಸುತ್ತಾರೆ. ಇದಕ್ಕೆ ಸುತ್ತಮುತ್ತಲಿನಿಂದ ಅಪಾರ ಸಂಖ್ಯೆಯಲ್ಲಿನ ಭಕ್ತಾದಿಗಳು ಆಗಮಿಸಿದ್ದರು. ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಮೂಡಿ ಬಂದಿತ್ತು. ಕಾರ್ಯಕ್ರಮದಲ್ಲಿ ಸುಮಾರು 50 ಅಡಿ ಎತ್ತರದ ರಥವನ್ನ ನಿರ್ಮಾಣ ಮಾಡಿ ಎಲ್ಲ ಭಕ್ತಾದಿಗಳ ಸಹಕಾರದಿಂದ ರಥವನ್ನ ಶುಭ ಗಳಿಗೆಯಲ್ಲಿ ಭಗವಂತನಿಗೆ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಿ ಪ್ರಾರಂಭಿಸಲಾಯಿತು. ಕಾರ್ಯಕ್ರಮದ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಹೌದು, ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಕಿತ್ಕಾನಹಳ್ಳಿ ಗ್ರಾಮದಲ್ಲಿ ಆಯೋಜನೆಗೊಂಡಿತ್ತು. ಶ್ರೀನಿವಾಸ ಸ್ವಾಮಿಯ ಈ ಒಂದು ಬ್ರಹ್ಮ ರಥೋತ್ಸವಕ್ಕೆ ಸುತ್ತಮುತ್ತಲಿನಿಂದ ನೂರಾರು ಸಂಖ್ಯೆಯಲ್ಲಿನ ಭಕ್ತಾದಿಗಳು ಸಾಕ್ಷಿಯಾಗಿದ್ದರು. ಹಾಗೆಯೇ ಈ ಒಂದು ರಥೋತ್ಸವವು ವಿಧಿವಿಧಾನಗಳೊಂದಿಗೆ ಪೂರ್ವಜರ ಕಾಲದಿಂದ ಪೂರ್ವ ಕಾಲದಿಂದಲೂ ಕೂಡ ನಡೆದು ಬರ್ತಾ ಇದೆ. ಈ ಬಾರಿಯೂ ಕೂಡ ನಂಜುಂಡ ದೀಕ್ಷಿತರ ಕುಟುಂಬದ ವತಿಯಿಂದ ಈ ಒಂದು ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಭಕ್ತಾದಿಗಳು ಈ ಒಂದು ರಥೋತ್ಸವದ ಬಗ್ಗೆ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ.
ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಆನೇಕಲ್ ತಾಲೂಕು ಕಿತ್ತಿಗಾನಹಳ್ಳಿ ನಾಗೇಶ್ವರ ಕ್ಷೇತ್ರದಲ್ಲಿ ಅನಾದಿ ಕಾಲದಿಂದ ನೆಲೆಸಿರ್ತಕ್ಕಂತಹ ಭೂನೀಳ ಸಮೇತ ಶ್ರೀ ಶ್ರೀನಿವಾಸ ಸ್ವಾಮಿಯವರ ಬ್ರಹ್ಮರಥೋತ್ಸವದ ಕಾರ್ಯಕ್ರಮ ಗ್ರಾಮಸ್ಥರ ಹಾಗೂ ಎಲ್ಲ ಭಕ್ತಾದಿಗಳ ಎಲ್ಲ ಸೇವಾಕರ್ತರ ಸಹಕಾರದಿಂದ ಬಹಳ ಯಶಸ್ವಿಯಾಗಿ ನಡೆದಿದೆ. ಫಾಲ್ಗುಣ ಶುದ್ಧ ಪಂಚಮಿಯಂದು ಇಲ್ಲಿ ನಾಗಾರಾಧನೆ, ಸಂಜೆ ಕಲ್ಯಾಣೋತ್ಸವ ನಡೆಯುತ್ತೆ. ಷಷ್ಠಿ ದಿನ ಅಂದರೆ ಈ ದಿನ ಫಾಲ್ಗುಣ ಶುದ್ಧ ಷಷ್ಠಿ ದಿನ ಶ್ರೀನಿವಾಸ ಸ್ವಾಮಿಯವರ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ನಡೆಯುತ್ತೆ. ಪ್ರತಿ ವರ್ಷವೂ ಸಹ ಈ ಕಾರ್ಯಕ್ರಮವನ್ನು ಗ್ರಾಮಸ್ಥರು ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಬಹಳ ವಿಜೃಂಭಣೆಯಿಂದ ನಡೆಸ್ಕೊಂಬರ್ತಾಯಿದ್ದಾರೆ. 1939ನೇ ಇಸ್ವಿಯಲ್ಲಿ ಈ ನಾಗೇಶ್ವರ ಕ್ಷೇತ್ರದಲ್ಲಿ ನಾಗರ ಕಲ್ಲುಗಳು ಅಂದರೆ ನಮ್ಮ ನಾಗದೇವತೆಗಳ ಹಾಗೂ ಅಶ್ವತ್ಥ ವೃಕ್ಷದ ಜೀರ್ಣೋದ್ಧಾರ ಪ್ರತಿಷ್ಠಾ ಕುಂಭಾಭಿಷೇಕ ಆಯಿತು. ಆ ಸಮಯದಲ್ಲಿ ಇಲ್ಲಿ ಶ್ರೀನಿವಾಸ ಸ್ವಾಮಿಯ ದೇವಾಲಯ ನಿರ್ಮಾಣ ಆಯಿತು. ಚಿಕ್ಕದಾಗಿ ನಿರ್ಮಾಣವಾದಂತಹ ಒಂದು ದೇವಾಲಯ ಎಲ್ಲ ಭಕ್ತ ಮಹಾಶಯರ ಒಂದು ಸಹಕಾರದಿಂದ, ಗ್ರಾಮಸ್ಥರ ಒಂದು ಸಹಕಾರದಿಂದ ಈ ದಿನ ಬಹಳ ಉನ್ನತವಾಗಿ ಬೆಳೆದಿದೆ. ಇಲ್ಲಿ ನಾಗಾರಾಧನೆ ಮತ್ತು ರಥೋತ್ಸವ, ಶಯನೋತ್ಸವ, ವಸಂತೋತ್ಸವ ಹೀಗೆ ರಥೋತ್ಸವಕ್ಕೆ ಸಂಬಂಧಪಟ್ಟಂತೆ ಹಲವಾರು ಕಾರ್ಯಕ್ರಮಗಳು ನಡೆಯುತ್ತೆ. ಮೊದಲನೇ ದಿನ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯವರ ಕಲ್ಯಾಣೋತ್ಸವವೂ ಸಹ ನಡೆಯುತ್ತೆ. ಎಲ್ಲ ಕಾರ್ಯಕ್ರಮಗಳು ಬಹಳ ಯಶಸ್ವಿಯಾಗಿ ನಡೆದಿದೆ. ಮತ್ತು ಕಿತ್ತಗಾನಹಳ್ಳಿಯ ಈ ಒಂದು ಪವಿತ್ರವಾದಂತಹ ಕ್ಷೇತ್ರ ನಾಗೇಶ್ವರ ಕ್ಷೇತ್ರ ಅಂತಲೇ ಖ್ಯಾತಿಯನ್ನ ಗಳಿಸಿರುವಂತದ್ದು. ಹಾಗೂ ಶ್ರೀನಿವಾಸನ ಈ ಒಂದು ಆಲಯದಲ್ಲಿ ಶ್ರೀನಿವಾಸ ಬ್ರಹ್ಮರಥೋತ್ಸವವು ಕೂಡ ನಾಗೇಶ್ವರನ ಸನ್ನಿಧಿಯಲ್ಲಿ ನಡೆಯುತ್ತದೆ. ಈ ಒಂದು ಕಾರ್ಯಕ್ರಮಕ್ಕೆ ನೂರಾರು ಸಂಖ್ಯೆಯಲ್ಲಿನ ಭಕ್ತಾದಿಗಳು ಸಾಕ್ಷಿಯಾಗಿದ್ದರು. ಗ್ರಾಮಸ್ಥರೆಲ್ಲರೂ ಕೂಡ ಭಾಗವಹಿಸಿದ್ದರು. ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಭಕ್ತಾದಿಗಳು ತಮ್ಮ ತಮ್ಮ ಸಂತಸವನ್ನ ವ್ಯಕ್ತಪಡಿಸಿದರು. ಗ್ರಾಮದಲ್ಲಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೀತಾ ಇದೆ. ಈ ವರ್ಷವೂ ಅದೇ ರೀತಿ ಅದ್ದೂರಿಯಾಗಿ ನಡೀತಾ ಇದೆ. ಹಾಗೂ ನಮ್ಮ ಹಿರಿಯರಾದಂಥ ಕಿತ್ತಗಾನಹಳ್ಳಿ ಮಂಜುನಾಥ್ ಅವರು ಈ ಸಂದರ್ಭದಲ್ಲಿ ನಮ್ಮ ಜೊತೆಯಲ್ಲಿಲ್ಲ. ಅವರ ಸವಿನೆನಪಿನೊಂದಿಗೆ ನಾವು ಅವರ ಮಾರ್ಗದರ್ಶನದಂತೆ ನಾವು ಹಾಗೂ ಹಿರಿಯರ ಎಲ್ಲ ಗ್ರಾಮದ ಮಾರ್ಗದರ್ಶನದೊಂದಿಗೆ ನಾವು ಅದ್ದೂರಿಯಾಗಿ ನಡೆಸ್ತಾ ಇದ್ದೀವಿ. ಅತಿ ಹೆಚ್ಚಾಗಿ ಎತ್ತುಗಳು ಮತ್ತು ಎತ್ತುಗಳ ಪ್ರದರ್ಶನ ಮತ್ತು ಕಂಸಾಳೆ ಮತ್ತು ವೀರಗಾಸೆ ಹಾಗೂ ಎಲ್ಲ ಇದರೊಂದಿಗೆ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನೆರವೇರಿದೆ. ಹಾಗೂ
ವೆಂಕಟೇಶ್ವರ ಸ್ವಾಮಿ ನಮ್ಮ ಕಿತ್ಗಾನಹಳ್ಳಿ ಗ್ರಾಮ ದೇವರುಗಳ ಪಲ್ಲಕ್ಕಿ ಉತ್ಸವ ಇದ್ದು ಎಲ್ಲ ಭಕ್ತಾದಿಗಳು ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಈ ಮೂಲಕ ಸವಿನಯ ಪ್ರಾರ್ಥನೆ. ಎಲ್ಲರಿಗೂ ದೇವರು ಸನ್ಮಂಗಲವನ್ನು ಉಂಟು ಮಾಡಲಿ ಅಂತೇಳಿ ಈ ಮೂಲಕ ಎಲ್ಲ ಕಿತ್ಗಾನಹಳ್ಳಿ ಗ್ರಾಮಸ್ಥರ ಪರವಾಗಿ ಸವಿನಯ. ಒಟ್ಟಿನಲ್ಲಿ ಪ್ರತಿ ವರ್ಷವೂ ನಡೆಯುವಂತಹ ಈ ಒಂದು ಕಾರ್ಯಕ್ರಮ ಮುಂದಿನ ದಿನಗಳಲ್ಲೂ ಕೂಡ ಇನ್ನಷ್ಟು ವಿಜೃಂಭಣೆಯಾಗಿ ನಡೆಯಲಿ, ಭಗವಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಆ ಎಲ್ಲ ಭಕ್ತಾದಿಗಳು ಕೂಡ ಒಳಿತಾಗಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.